Welcome to session 2 of chapter 6 of hire purchase system. Now we are stepping on to the problem. As and when we solve the problem, we will understand the journal entries, interest calculation, etc. So separate session I won't prepare for that. ನಿಮಗೆ ಎಲ್ಲನೂ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಆಗಿರ್ಬೋದು ಅಥವಾ ಜರ್ನಲ್ ಎಂಟ್ರೀಸ್ ಆಗಿರ್ಬೋದು, ಇದೆಲ್ಲನೂ ಕೂಡ ಪ್ರಾಬ್ಲಮನ್ನು ಮಾಡುವಾಗಲೇ ಗೊತ್ತಾಗೋದ್ರಿಂದ ಸಪ್ರೇಟ್ ಆದಂಥ ಸೆಷನಲ್ಲಿ ನಾನು ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಏನು ಮೆಥಡ್ ಕೂಡ ಹೇಳಲಿಲ್ಲ. ಸೊ ಪ್ರಾಬ್ಲಮನ್ನು ನೋಡ್ತಾ ನೋಡ್ತಾ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಬೆಟರ್. ಓಕೆ. ಆನ್ 1st January 2005, Chandru bought a machine on hire purchase system. So Mr. Chandru bought a machine on hire purchase system. ಹೈರ್ ಪರ್ಚೇಸ್ ಸಿಸ್ಟಮಲ್ಲಿ ನಾವು ಪ್ರಾಬ್ಲಮನ್ನು ಮಾಡುವಾಗ ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ ಸೆಕ್ಷನ್ ಬಿ. ಓಕೆ. ಸೊ ದೊಡ್ಡ ಪ್ರಾಬ್ಲಮ್ ಅಲ್ಲ, ಸಣ್ಣ ಸಣ್ಣ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ನ ಪ್ರಾಬ್ಲಮ್ಗಳು. ದ ಕ್ಯಾಶ್ ಪ್ರೈಸ್ ಆಫ್ ದ ಮೆಷಿನ್ ವಾಸ್ 745. ಕ್ಯಾಶ್ ಪ್ರೈಸ್ ಅಂತಂದರೆ ಇಂಟ್ರೆಸ್ಟನ್ನು ಹೊರತಾಗಿ ಆ್ಯಕ್ಚುಯಲ್ ಪ್ರೈಸ್ ಆಫ್ ದ ಮೆಷಿನ್ 745. ಆ್ಯಂಡ್ ದ ಪೇಮೆಂಟ್ ವಾಸ್ ಟು ಬಿ ಮೇಡ್ ಆ್ಯಸ್ ಫಾಲೋಸ್. ಸೊ ಪೇಮೆಂಟ್ ಮಾಡುವಾಗ ಹೈರ್ ಪರ್ಚೇಸ್ ಪ್ರೈಸ್, ಎರಡು ಪ್ರೈಸ್ಗಳನ್ನು ನೋಡ್ತೇವೆ ನಾವು, ಕ್ಯಾಶ್ ಪ್ರೈಸ್ ಮತ್ತು ಹೈರ್ ಪರ್ಚೇಸ್ ಪ್ರೈಸ್. ಕ್ಯಾಶ್ ಪ್ರೈಸ್ ಅಂತಂದರೆ ಆ್ಯಕ್ಚುಯಲ್ ಪ್ರೈಸ್ ಆಫ್ ದ ಮೆಷಿನ್, ಹೈರ್ ಪರ್ಚೇಸ್ ಪ್ರೈಸ್ ಅಂತಂದರೆ ಕ್ಯಾಶ್ ಪ್ರೈಸಿಗೆ ಇಂಟ್ರೆಸ್ಟನ್ನು ಸೇರಿಸ್ಕೊಂಡಾಗ ಸಿಗುವಂಥದ್ದು ಹೈರ್ ಪರ್ಚೇಸ್ ಪ್ರೈಸ್. So rupees 200 was to be paid on signing of the agreement and the balance in 3 installments of 200 each. So installments of 200 each means 200 into how many installments? 3 installments. 200 into 3 is equal to 600. Okay. So 600 rupees plus ಡೌನ್ ಪೇಮೆಂಟ್. ಡೌನ್ ಪೇಮೆಂಟ್ ಅಂತಂದರೆ ಪರ್ಚೇಸ್ ಮಾಡಿದ ಕೂಡಲೇ ಕೊಡುವಂತಹ ಅಮೌಂಟ್ 200 rupees. ಅದನ್ನು ಸೇರಿಸ್ಕೊಂಡ್ರೆ ಇಟ್ ಬಿಕಮ್ಸ್ 800. ಓಕೆ. 200ನ 3 ಇನ್ಸ್ಟಾಲ್ಮೆಂಟ್ಸ್ 600 ಪ್ಲಸ್ 200 ಡೌನ್ ಪೇಮೆಂಟ್ ಆನ್ ಸೈನಿಂಗ್ ದ ಅಗ್ರಿಮೆಂಟ್. ಸೊ 800 ಅಂತಂದರೆ ಚಂದ್ರು ಈಸ್ ಪೇಯಿಂಗ್ 800 ಆ್ಯಂಡ್ ಆ್ಯಕ್ಚುಯಲ್ ಪ್ರೈಸ್ ಈಸ್ 745. ವೈ ದರ್ ಈಸ್ ಅ ಡಿಫ್ರೆನ್ಸ್? ಯಾಕೆ ಜಾಸ್ತಿ ಕೊಡ್ತಾ ಇದ್ದಾನೆ? ದ್ಯಾಟ್ ಬಿಕಮ್ಸ್ ಇಂಟ್ರೆಸ್ಟ್. ಬಟ್ ನಾವಿಲ್ಲಿಗ ಇದೇ ಇಂಟ್ರೆಸ್ಟ್ ಅಂತ ಹೇಳಲಿಕ್ಕಾಗೋದಿಲ್ಲ, ಎಷ್ಟು ಇಂಟ್ರೆಸ್ಟ್ ಅಂತೇಳಿ ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ. ಸಿ 5% ಇಂಟ್ರೆಸ್ಟ್ ಈಸ್ ಚಾರ್ಜ್ಡ್ ಬೈ ಹೈಯರ್ ಸೆಲ್ಲರ್ ಪರ್ ಆ್ಯನಮ್. ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಪೇಯಬಲ್ ಬೈ ದ ಬೈಯರ್ ಟು ಸೆಲ್ಲರ್ ಫಾರ್ ಈಚ್ ಇಯರ್. ಸಿ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್. ಇವಾಗ ನಾವು ಎಷ್ಟು ಕ್ಯಾಶ್ ಪ್ರೈಸಲ್ಲಿ ಪೆಂಡಿಂಗ್ ಇದೆ ನೋಡ್ತಾ ಬರುವ. ಇಂಟ್ರೆಸ್ಟ್ ಈಸ್ ಕ್ಯಾಲ್ಕುಲೇಟೆಡ್ ಆನ್ ಕ್ಯಾಶ್ ಪ್ರೈಸ್. ಸೊ ಎಷ್ಟು ಕ್ಯಾಶ್ ಪ್ರೈಸಲ್ಲಿ ಪೆಂಡಿಂಗ್ ಇದೆ ಅಂತೇಳಿ ನೋಡ್ತಾ ಬರಬೇಕು. ಇಂಟ್ರೆಸ್ಟ್ ಫಾರ್ ಫಸ್ಟ್ ಇನ್ಸ್ಟಾಲ್ಮೆಂಟ್. ಸೊ ಫಸ್ಟ್ ಇನ್ಸ್ಟಾಲ್ಮೆಂಟಿಗೆ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡುವಾಗ ಕ್ಯಾಶ್ ಪ್ರೈಸ್ 745 ಲೆಸ್ ಡೌನ್ ಪೇಮೆಂಟ್. ಅದರಲ್ಲಿ 200 ಆಲ್ರೆಡಿ ಪೇ ಆಗಿದೆ, ಅದಕ್ಕೆ ಇಂಟ್ರೆಸ್ಟ್ ಕೊಡಬೇಕಾಗಿಲ್ಲ. ಸೊ ಲೆಸ್ ಡೌನ್ ಪೇಮೆಂಟ್ 200, 545. ದಟ್ ಈಸ್ ಅನ್ಪೇಯ್ಡ್ ಬ್ಯಾಲೆನ್ಸ್ ಆಫ್ ದ ಕ್ಯಾಶ್ ಪ್ರೈಸ್ ಆಫ್ ದ ಮೆಷಿನ್ ಎಟ್ ದ ಬಿಗಿನಿಂಗ್ ಆಫ್ ಫಸ್ಟ್ ಇನ್ಸ್ಟಾಲ್ಮೆಂಟ್. ಓಕೆ. ಸೊ ಫಸ್ಟ್ ಇಯರ್ನ ಬಿಗಿನಿಂಗಿಗೆ ಡೌನ್ ಪೇಮೆಂಟ್ ಆದ ಕೂಡಲೇ ಎಷ್ಟು ಬಾಕಿ ಇದೆ? 545. ಇದ್ರ ಮೇಲೆ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಈಗ ನಾವು ಫಸ್ಟ್ ಇಯರ್ನ ಬಿಗಿನಿಂಗಲ್ಲಿ ಇದ್ದೇವೆ. ಸೊ ಚಂದ್ರು ಬಂದ, ಹೈಯರ್ ಸೆಲ್ಲರ್ ಹತ್ರ ಮೆಷಿನನ್ನು ತಗೊಂಡು 200 rupees, ಅದಕ್ಕೆ 745 rupees 200 ಡೌನ್ ಪೇಮೆಂಟ್ ಮಾಡಿದ. ಉಳಿದಂತಹ ಬ್ಯಾಲೆನ್ಸನ್ನು 200ನ 3 ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತೇನೆ ಅಂತ ಒಪ್ಕೊಂಡ. ದಿಸ್ ಈಸ್ ದ ಸ್ಟೋರಿ. ಓಕೆ. ಸೊ ಈಗ ನಾವು 200 ಲೆಸ್ ಮಾಡಿದರೆ 545 ಆಯಿತು. 545 rupees ಇನ್ನು ಚಂದ್ರು ಕೊಡಬೇಕು. ಆ 545 rupeesಗೆ ಇನ್ನು ಕೊಡಬೇಕಾದಲ್ಲ, ಕ್ಯಾಶ್ ಪ್ರೈಸಲ್ಲಿ ಅನ್ಪೇಯ್ಡ್ ಬ್ಯಾಲೆನ್ಸ್. ಸೊ ಫಸ್ಟ್ ಇಯರ್ನ ಇಂಟ್ರೆಸ್ಟ್ 5%, ಅದು 27.25. ಓಕೆ. ನೆಕ್ಸ್ಟ್ ಅಗೇನ್ ಇಂಟ್ರೆಸ್ಟ್ ಫಾರ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್. ಅನ್ಪೇಯ್ಡ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಪ್ರೈಸ್ ಅಟ್ ದ ಬಿಗಿನಿಂಗ್ ಆಫ್ ಫಸ್ಟ್ ಇನ್ಸ್ಟಾಲ್ಮೆಂಟ್ 545. ಸೊ ನಾವೀಗ ಸೆಕೆಂಡ್ ಇಯರಿಗೆ ಬಂದಿದ್ದೇವೆ, ಸೆಕೆಂಡ್ ಇಯರ್ನೇ ಬಿಗಿನಿಂಗಿಗೆ. ಫಸ್ಟ್ ಇಯರಲ್ಲಿ ಎಷ್ಟಿತ್ತು? 545 ಇತ್ತು. ಲೆಸ್ ಅಮೌಂಟ್ ಪೇಯ್ಡ್ ಟವರ್ಡ್ಸ್ ಕ್ಯಾಶ್ ಪ್ರೈಸ್ ಆಫ್ ದ ಮೆಷಿನ್ ಎಟ್ ದ ಎಂಡ್ ಆಫ್ ಫಸ್ಟ್ ಇನ್ಸ್ಟಾಲ್ಮೆಂಟ್. ಸೊ ನಾವು ಫಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ ಎಷ್ಟು ಕೊಟ್ಟಿದ್ದೇವೆ? 200 rupees ಕೊಟ್ಟಿದ್ದೇವೆ ಅಲ್ವಾ? 200ನಾಗೆ 3 ಇನ್ಸ್ಟಾಲ್ಮೆಂಟ್. ಆ 200ಅಲ್ಲಿ ಕ್ಯಾಶ್ ಪ್ರೈಸು ಸೇರಿದೆ, ಇಂಟ್ರೆಸ್ಟ್ ಕೂಡ ಸೇರಿದೆ. ಎಷ್ಟು ಕ್ಯಾಶ್ ಪ್ರೈಸು ಎಷ್ಟು ಇಂಟ್ರೆಸ್ಟ್ ನೋಡುವ.
200 is the installment amount minus 27.25 rupees is the interest for first year. So cash price is 172.75. Deduct ಮಾಡಿದರೆ 372.25 rupees, that is unpaid balance of cash price of the machine at the beginning of second year. Again interest ಅದರ ಮೇಲೆ ಕ್ಯಾಲ್ಕುಲೇಟ್ ಮಾಡಿ. 372.25 into 5%, it becomes 18.61. Okay, so interest for next installment, last installment ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ. ಥರ್ಡ್ ಇನ್ಸ್ಟಾಲ್ಮೆಂಟ್ ಸೇಮ್ ಮೆಥಡ್. ಅನ್ಪೇಯ್ಡ್ ಬ್ಯಾಲೆನ್ಸ್ ಆಫ್ ದ ಕ್ಯಾಶ್ ವ್ಯಾಲ್ಯೂ ಆಫ್ ಮೆಷಿನ್ ಎಟ್ ದ ಬಿಗಿನಿಂಗ್ ಆಫ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಎಷ್ಟಿತ್ತು? 372.25 ಇತ್ತು. ಲೆಸ್ ಅಮೌಂಟ್ ಪೇಯ್ಡ್, ಅಗೇನ್ 200 rupees ಪೇ ಮಾಡ್ತೀರಿ ನೀವು ಥರ್ಡ್ ಇನ್ಸ್ಟಾಲ್ಮೆಂಟಲ್ಲೂ ಕೂಡ. ಸೊ ಥರ್ಡ್ ಇನ್ಸ್ಟಾಲ್ಮೆಂಟಲ್ಲಿ ಪೇಮೆಂಟ್ ಮಾಡೋ 200 ಮೈನಸ್ ಇಂಟ್ರೆಸ್ಟ್ ಎಷ್ಟಿದೆ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಇದು 18.61, ಲೆಸ್ ಮಾಡಿದರೆ 181.39 ಇಸ್ ದ ಕ್ಯಾಶ್ ಪ್ರೈಸ್. ಡಿಡಕ್ಟ್ ಮಾಡಿ ಬರುವಂಥದ್ದು ಅನ್ಪೇಯ್ಡ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಪ್ರೈಸ್ ಅಟ್ ದ ಬಿಗಿನಿಂಗ್ ಆಫ್ ಥರ್ಡ್ ಇಯರ್ 190.86. ಸೊ ಟೋಟಲ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ 200 minus unpaid balance of cash price of the machine at the beginning of third installment 190.86. So 9 rupees 14 paise is the interest for third installment. 5% ಕ್ಯಾಲ್ಕುಲೇಟ್ ಮಾಡಬೇಕಾಗಿಲ್ಲ, ಕೊಡಲಿಕ್ಕೆ 200 ಇರುವಂಥದ್ದು, ಕ್ಯಾಶ್ ಪ್ರೈಸು ಥರ್ಡ್ ಇನ್ಸ್ಟಾಲ್ಮೆಂಟಲ್ಲಿ 190.86 ಇರುವಂಥದ್ದು, ಡಿಫ್ರೆನ್ಸ್ ಬಿಕಮ್ಸ್ ಇಂಟ್ರೆಸ್ಟ್. ಸೊ 90 ಬಿಕಾಸ್ ಇಟ್ ಇಸ್ ಅ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಅಲ್ವಾ. ಅಥವಾ ನೀವು ಈ ಥರ ಮಾಡ್ಬೋದು. ಇಂಟ್ರೆಸ್ಟ್ ಫಾರ್ ಲಾಸ್ಟ್ ಇನ್ಸ್ಟಾಲ್ಮೆಂಟ್, ಇದು ಲಾಸ್ಟ್ ಇನ್ಸ್ಟಾಲ್ಮೆಂಟಿಗಿರುವಂತಹ ಒಂದು ಫಾರ್ಮುಲಾ ಈಸ್ ಈಕ್ವಲ್ ಟು ಟೋಟಲ್ ಇಂಟ್ರೆಸ್ಟ್ ಮೈನಸ್ ಇಂಟ್ರೆಸ್ಟ್ ಫಾರ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್. ಟೋಟಲ್ ಇಂಟ್ರೆಸ್ಟ್ ಎಷ್ಟಿದೆ? 55 rupees. ಯಾಕೆ? 745 ಮೈನಸ್ 800. ಓಕೆ, 745 ಮೈನಸ್ 800 rupees. ಅಂದರೆ ಆ್ಯಕ್ಚುಯಲ್ ನೀವು ಕೊಡುವಂಥದ್ದು 800 rupees, ಬಟ್ ಆಗುವಂಥದ್ದು 745. ಅದು ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ನೋಡಿ. ಕ್ಯಾಶ್ ಪ್ರೈಸ್ ಆಫ್ ದ ಮೆಷಿನ್ 745 ಮಾತ್ರ, ಬಟ್ 200ನ ಹಾಗೆ 3 ಇನ್ಸ್ಟಾಲ್ಮೆಂಟ್ಸ್ ಪ್ಲಸ್ ಡೌನ್ ಪೇಮೆಂಟ್ 600 ಪ್ಲಸ್ 200 800 ಆಗ್ತದೆ. ಡಿಫರೆನ್ಸ್ ಈಸ್ 55 rupees. ಸೊ 55 ಮೈನಸ್ ಟೋಟಲ್ ಇಂಟ್ರೆಸ್ಟ್ ಆಫ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್. ಫಸ್ಟ್ ಇನ್ಸ್ಟಾಲ್ಮೆಂಟಿನ ಇಂಟ್ರೆಸ್ಟು 18.61 ಪ್ಲಸ್ ಸೆಕೆಂಡ್ ಇನ್ಸ್ಟಾಲ್ಮೆಂಟಿನ ಇಂಟ್ರೆಸ್ಟು ಫಸ್ಟ್ ಇನ್ಸ್ಟಾಲ್ಮೆಂಟಿನ ಇಂಟ್ರೆಸ್ಟು 27.25, ಸೆಕೆಂಡ್ ಇನ್ಸ್ಟಾಲ್ಮೆಂಟಿನ ಇಂಟ್ರೆಸ್ಟು 18.61. ಆ್ಯಡ್ ಅಪ್ ಮಾಡಿದರೆ ಇಟ್ ಬಿಕಮ್ಸ್ 45.86. ಸೊ ಇಫ್ ಯು ಡಿಡಕ್ಟ್ ಇಟ್ ಬಿಕಮ್ಸ್ 9 rupees 14 paise. So this is the method you can use only for the interest calculation for last installment. Okay, ಸೊ ಲಾಸ್ಟ್ ಇನ್ಸ್ಟಾಲ್ಮೆಂಟಿಗೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಮಾತ್ರ ಈ ಮೆಥಡನ್ನು ಯೂಸ್ ಮಾಡ್ಬೋದೇ ವಿನಃ ಬೇರೆ ಮೆಥಡ್ಗಳಿಗೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಒನ್ಸ್ ಅಗೇನ್ ಹೇಳ್ತೇನೆ ಕೇಳಿ, ಜಸ್ಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ಗೆ ಬರುವಂತಹ ಪ್ರಾಬ್ಲಮ್. ಸೊ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡುವಾಗ ನೀವು ಫಸ್ಟು ಕ್ಯಾಶ್ ಪ್ರೈಸ್ ಅಂದರೆ ಏನು, ಹೈರ್ ಪರ್ಚೇಸ್ ಪ್ರೈಸ್ ಅಂದ್ರೇನು, ಇಂಟ್ರೆಸ್ಟ್ ಅಂದರೆ ಏನು ಅಂತೇಳಿ ಅರ್ಥ ಮಾಡ್ಕೋಬೇಕು. ಕ್ಯಾಶ್ ಪ್ರೈಸ್ ಅಂತಂದರೆ ಆ್ಯಕ್ಚುಯಲ್ ಪ್ರೈಸ್ ಆಫ್ ದ ಮೆಷಿನ್, ಅದಕ್ಕೆ ಇಂಟ್ರೆಸ್ಟ್ ಸೇರಿದರೆ ಆಗುವಂಥದ್ದು ಹೈರ್ ಪರ್ಚೇಸ್ ಪ್ರೈಸ್. ಪ್ರತಿ ವರ್ಷದ ಎಂಡಿಗೆ ಇಂಟ್ರೆಸ್ಟನ್ನು ಚಾರ್ಜ್ ಮಾಡುವಂಥದ್ದು. ಸೊ ಪ್ರತಿ ವರ್ಷದಲ್ಲಿ ನೀವು ಎಷ್ಟು ಕೊಡಬೇಕು? ಈ ಪ್ರಾಬ್ಲಮ್ ಪ್ರಕಾರ 200 rupees ಇನ್ಸ್ಟಾಲ್ಮೆಂಟ್ ಕೊಡಬೇಕು. ಇನ್ಸ್ಟಾಲ್ಮೆಂಟ್ ಈಸ್ ಇನ್ಕ್ಲೂಸಿವ್ ಆಫ್ ಇಂಟ್ರೆಸ್ಟ್. ಇನ್ಸ್ಟಾಲ್ಮೆಂಟ್ ಈಸ್ ಈಕ್ವಲ್ ಟು ಕ್ಯಾಶ್ ಪ್ರೈಸ್ ಪೋರ್ಷನ್ ಪ್ಲಸ್ ಇಂಟ್ರೆಸ್ಟ್. ಓಕೆ, ಇನ್ಸ್ಟಾಲ್ಮೆಂಟ್ 200ಅಲ್ಲಿ ಏನೆಲ್ಲ ಸೇರಿದೆ? ಕ್ಯಾಶ್ ಪ್ರೈಸು ಸೇರಿದೆ, ಇಂಟ್ರೆಸ್ಟ್ ಕೂಡ ಸೇರಿದೆ. ಎಷ್ಟು ಸರ್ಟನ್ ಅಮೌಂಟ್ ಕ್ಯಾಶ್ ಪ್ರೈಸ್, ಎಷ್ಟು ಸರ್ಟನ್ ಅಮೌಂಟ್ ಇಂಟ್ರೆಸ್ಟ್, ಅದು ಎಷ್ಟು ಅಂತೇಳಿ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ಅದಕ್ಕೆ ನೀವು ಇಂಟ್ರೆಸ್ಟ್ ಫಾರ್ ಫಸ್ಟ್ ಇನ್ಸ್ಟಾಲ್ಮೆಂಟು 545ನ ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ರಿ ತಾನೆ. ಸೊ ಸೆಕೆಂಡ್ ಇಯರಿಗೆ ಆಗುವಾಗ ಏನು ಮಾಡಬೇಕು? ಆ 200ಇಂದ 27.25 ಲೆಸ್ ಮಾಡಿ ಬಂದ ಬ್ಯಾಲೆನ್ಸಂದ 545ಇಂದ ಲೆಸ್ ಮಾಡಬೇಕು. ಯಾಕೆಂದರೆ ಅದು ಪ್ಯೂರ್ ಕ್ಯಾಶ್ ಪ್ರೈಸ್. ಓಕೆ, ಈ ಥರ ಮಾಡ್ತಾ ಬರಬೇಕು. ದಿಸ್ ಈಸ್ ಫಸ್ಟ್ ಪ್ರಾಬ್ಲಮ್. ಆ್ಯಂಡ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. ಆನ್ 1st January 2005, Hari purchased a scooter from the Mysore Scooter Limited
on the following terms. Cash price of the scooter 10,000, of which 4,000 is to be paid on signing the contract, means down payment. Balance is to be paid in 3 equal installments, annual installments, plus interest on the outstanding balance at 10% per annum. So now this is the problem. ಈಗ ಏನಂತೆ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್. ಸೊ ಹೌ ಮೆನಿ ಇನ್ಸ್ಟಾಲ್ಮೆಂಟ್ಸ್ ಆರ್ ದೇರ್? 3 ಈಕ್ವಲ್ ಇನ್ಸ್ಟಾಲ್ಮೆಂಟ್ಸ್. ಇಂಟ್ರೆಸ್ಟ್ ಕ್ಯಾಲ್ಕುಲೇಷನಲ್ಲಿ ಇಂಟ್ರೆಸ್ಟ್ ಫಾರ್ ಫಸ್ಟ್ ಇಯರ್. ಈಗ ಅನ್ಪೇಯ್ಡ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಪ್ರೈಸ್ ಎಷ್ಟಿದೆ ಅಂತ ನೋಡಿ. ಎಷ್ಟು ಕೊಡ್ಲಿಕ್ಕೆ ಬಾಕಿ ಇದೆ ಇನ್ನು ಕ್ಯಾಶ್ ಪ್ರೈಸಲ್ಲಿ? ಟೋಟಲ್ ಕ್ಯಾಶ್ ಪ್ರೈಸ್ ಆಫ್ ದ ಸ್ಕೂಟರ್ 10,000, ಆನ್ ಸೈನಿಂಗ್ ದ ಅಗ್ರಿಮೆಂಟ್ 4,000. ಸೊ 6,000 ರುಪೀಸ್ ಇನ್ನು ಕ್ಯಾಶ್ ಪ್ರೈಸಲ್ಲಿ ಕೊಡಲಿಕ್ಕೆ ಬಾಕಿ ಇದೆ. ಕ್ಯಾಶ್ ಪ್ರೈಸಿನ ಮೇಲೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಿ. ಇಂಟ್ರೆಸ್ಟ್ ಫಾರ್ ಫಸ್ಟ್ ಇಯರ್ 6,000 ಇಂಟು 10%, 600 ರುಪೀಸ್. ಈಗ ಸೆಕೆಂಡ್ ಇಯರ್ನ ಬಿಗಿನಿಂಗಲ್ಲಿ ಇದ್ದೇವೆ ನಾವು. ಓಕೆ, ಸೊ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟಿದೆ ನಮಗೆ? ಅನ್ಪೇಯ್ಡ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಪ್ರೈಸ್ ಅಟ್ ದ ಬಿಗಿನಿಂಗ್ ಆಫ್ ಫಸ್ಟ್ ಇಯರ್ ಲೆಸ್ ಅಮೌಂಟ್ ಪೇಯ್ಡ್ ಟವರ್ಡ್ಸ್ ಕ್ಯಾಶ್ ಪ್ರೈಸ್ ಅಟ್ ದ ಎಂಡ್ ಆಫ್ ಫಸ್ಟ್ ಇನ್ಸ್ಟಾಲ್ಮೆಂಟ್. ಓಕೆ, ಅಮೌಂಟ್ ಪೇಯ್ಡ್ ಅಟ್ ದ ಎಂಡ್ ಆಫ್ ಫಸ್ಟ್ ಇನ್ಸ್ಟಾಲ್ಮೆಂಟ್. ಈಗ ಫಸ್ಟ್ ಏನು ಕೊಟ್ಟಿದ್ದಾರೆ ಅಂತಂದರೆ ಪ್ರಾಬ್ಲಮಲ್ಲಿ ಇನ್ಸ್ಟಾಲ್ಮೆಂಟ್ ಅಮೌಂಟನ್ನು ಹೇಳಲಿಲ್ಲ ಅವರು. ಬ್ಯಾಲೆನ್ಸ್ ಇಸ್ ಟು ಬಿ ಪೇಯ್ಡ್ ಇನ್ 3 ಈಕ್ವಲ್ ಆ್ಯನ್ಯುವಲ್ ಇನ್ಸ್ಟಾಲ್ಮೆಂಟ್ಸ್. 10,000ಅಲ್ಲಿ 4,000 ಕೊಟ್ಟಾಗಿದೆ. ಹಿಂದಿನ ಪ್ರಾಬ್ಲಮಲ್ಲಿ 200 ರುಪೀಸ್ನ ಇನ್ಸ್ಟಾಲ್ಮೆಂಟ್ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ಅಲ್ವಾ? ಸೊ ಈ ಪ್ರಾಬ್ಲಮಲ್ಲಿ ಆ ಥರ ಹೇಳಲಿಲ್ಲ. 10,000 ಮೈನಸ್ 4,000, 6,000 ರುಪೀಸ್ ಬ್ಯಾಲೆನ್ಸ್. ಅದು 3 ಈಕ್ವಲ್ ಇನ್ಸ್ಟಾಲ್ಮೆಂಟ್ ಅಂತಂದರೆ 6,000 ಡಿವೈಡೆಡ್ ಬೈ 3. ಓಕೆ, ಅಮೌಂಟ್ ಪೇಯ್ಡ್ ಟವರ್ಡ್ಸ್ ಕ್ಯಾಶ್ ಪ್ರೈಸ್ ಅಟ್ ದ ಎಂಡ್ ಆಫ್ ಅ ಫಸ್ಟ್ ಇನ್ಸ್ಟಾಲ್ಮೆಂಟ್ ಎಷ್ಟು ಕೊಟ್ಟಿದ್ದೀರಿ ನೋಡೋದಕ್ಕೆ? 6,000 ಡಿವೈಡೆಡ್ ಬೈ 3, 2,000 ರುಪೀಸ್. ಓಕೆ, ಸೊ 2,000 ರುಪೀಸು 2,000 rupees. If you deduct, it becomes unpaid balance of a cash price at the beginning of a second installment 4,000. So 4,000 in the ಮೇಲೆ interest 400. Again interest for last installment. Unpaid balance of cash price is 4,000 less amount paid towards cash price at the end of second year 2,000. At the end of second year ಅಂತಂದರೆ ಲಾಸ್ಟ್ ಇಯರ್ ಕೊಟ್ಟಂಥದ್ದು. ಪ್ರತಿ ಇನ್ಸ್ಟಾಲ್ಮೆಂಟಲ್ಲಿ 2,000 ಅಲ್ವಾ? ಸೊ 2,000 ರುಪೀಸ್ ಶುಡ್ ಬಿ ಡಿಡಕ್ಟೆಡ್. ಸೊ ಅನ್ಪೇಯ್ಡ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಪ್ರೈಸ್ ಅಟ್ ದ ಬಿಗಿನಿಂಗ್ ಆಫ್ ಲಾಸ್ಟ್ ಇನ್ಸ್ಟಾಲ್ಮೆಂಟ್ 2,000 ರುಪೀಸ್. ಇಂಟ್ರೆಸ್ಟ್ 2,000ಗೆ 10%, ಅಗೇನ್ 200 ರುಪೀಸ್. ಸೊ ಈ ಥರ ಮಾಡಬೇಕು. ಇಲ್ಲಿ ಏನು ಅಂತ ಕೇಳಿದರೆ, ಇಲ್ಲಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನಲ್ಲಿ ಕೆಲವೊಂದು ಮೆಥಡ್ಗಳಿದೆ. ಓಕೆ, ಸೊ ಮೆಥಡ್ಸ್ ಫಾರ್ ದ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್. ಫಸ್ಟ್ ಮೆಥಡ್ ನಾವು ಫಾಲೋ ಮಾಡಿದಂಥದ್ದು, ವೆನ್ ದ ಕ್ಯಾಶ್ ಪ್ರೈಸ್ ಆ್ಯಂಡ್ ಈಚ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಆ್ಯಂಡ್ ದ ರೇಟ್ ಆಫ್ ಇಂಟ್ರೆಸ್ಟ್ ಆರ್ ಗಿವನ್. ಇನ್ಸ್ಟಾಲ್ಮೆಂಟ್ ಅಮೌಂಟ್ ಕೊಟ್ಟಾಗ, ಕ್ಯಾಶ್ ಪ್ರೈಸ್ ಕೊಟ್ಟಾಗ ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಾಗ ನಾವು ಇಂಟ್ರೆಸ್ಟ್ ಕ್ಯಾಲ್ಕುಲೇಷನಿಗಿರುವಂತಹ ಮೆಥಡ್. ಸೆಕೆಂಡ್ ಮೆಥಡ್, ವೆನ್ ದ ಟೋಟಲ್ ಕ್ಯಾಶ್ ಪ್ರೈಸ್, amount payable towards the asset at the end of each installment and rate of interest are given. Okay, so ಪ್ರತಿ ವರ್ಷದ ಕೊನೆಗೆ ಕ್ಯಾಶ್ ಪ್ರೈಸಲ್ಲಿ, ಇಲ್ಲಿಗೆ ನಾವೀಗ ಫಸ್ಟ್ ಮೆಥಡ್ನಾಗೆ ಇಂಟ್ರೆಸ್ಟನ್ನು ಲೆಸ್ ಮಾಡಿ 2,000 ಇನ್ಸ್ಟಾಲ್ಮೆಂಟ್ ಅಮೌಂಟ್ ಅಲ್ಲ, ಕ್ಯಾಶ್ ಪ್ರೈಸಿನ ಅಮೌಂಟು 2,000. ಓಕೆ, ಕ್ಯಾಶ್ ಪ್ರೈಸಲ್ಲಿ ಉಳಿದಂಥದ್ದು ಇಲ್ಲಿ ನೋಡಿ. ಫಸ್ಟ್ ಪ್ರಾಬ್ಲಮಿಗೂ ಈ ಪ್ರಾಬ್ಲಮ್ಗೂ ಇರುವಂತಹ ಡಿಫ್ರೆನ್ಸು, ಫಸ್ಟ್ ಪ್ರಾಬ್ಲಮಲ್ಲಿ 200 was to be paid on the signing the agreement and balance in 3 installments of 200 ಅಂತ ಕೊಟ್ಟಿದ್ದಾರೆ. ಬಟ್ ಈ ಪ್ರಾಬ್ಲಮಲ್ಲಿ ಆ ಥರ ಅಲ್ಲ. ಬದಲಾಗಿ ಕ್ಯಾಶ್ ಪ್ರೈಸ್ ಆಫ್ ದ ಸ್ಕೂಟರ್ 10,000, 4,000 ಪೇಯ್ಡ್ ಆನ್ ಸೈನಿಂಗ್ ದ ಬ್ಯಾಲೆನ್ಸ್ ಟು ಬಿ ಇನ್ 3 ಈಕ್ವಲ್ ಆ್ಯನ್ಯುವಲ್ ಇನ್ಸ್ಟಾಲ್ಮೆಂಟ್ಸ್. ಬ್ಯಾಲೆನ್ಸ್ ಕೊಡಬೇಕಾದಂಥದ್ದು 3 ಆ್ಯನ್ಯುವಲ್ ಇನ್ಸ್ಟಾಲ್ಮೆಂಟ್ಸಲ್ಲಿ ಕೊಡಬೇಕು. ಅಂತಂದರೆ ಕ್ಯಾಶ್ ಪ್ರೈಸಿನ ಪೋರ್ಷನ್ 2,000, 2,000, 2,000, 6,000 ರುಪೀಸ್. ಅದರಲ್ಲಿ ಇಂಟ್ರೆಸ್ಟ್ ಸೇರಿಸಿಕೊಂಡು ಕೊಡಬೇಕು. ಆ್ಯನ್ಯುವಲ್ ಇನ್ಸ್ಟಾಲ್ಮೆಂಟ್ಸು ಪ್ಲಸ್ ಇಂಟ್ರೆಸ್ಟ್ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಓಕೆ, ಪ್ಲಸ್ ಇಂಟ್ರೆಸ್ಟ್ 10% ಅಂತ ಕೊಟ್ಟಿದ್ದಾರೆ. ಅಂದರೆ ಆದ್ದರಿಂದಾಗಿ ಇಲ್ಲಿ ಡೈರೆಕ್ಟ್ 2,000 ಲೆಸ್ ಅನ್ಪೇಯ್ಡ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಪ್ರೈಸ್ ಅಟ್ ದ ಬಿಗಿನಿಂಗ್ ಆಫ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಮಾಡುವಾಗ
2000 ಮೈನಸ್ ಫಸ್ಟ್ ಇನ್ಸ್ಟಾಲ್ಮೆಂಟಿನ ಇಂಟ್ರೆಸ್ಟ್ 600 ಲೆಸ್ ಮಾಡಲಿಕ್ಕಿಲ್ಲ. ಯಾಕೆಂತಂದರೆ ಇಲ್ಲಿ ಕೊಟ್ಟಂಥದ್ದು ಕ್ಯಾಶ್ ಪ್ರೈಸನ್ನೇ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಆಗಿ ಕೊಟ್ಟಿದ್ದಾರೆ, ಪ್ಲಸ್ ಇಂಟ್ರೆಸ್ಟ್ ನಾವು ಆ್ಯಡ್ ಮಾಡಿ ಇಟ್ ಬಿಕಮ್ಸ್ 2600. ಓಕೆ, ಸೊ ಸೆಕೆಂಡ್ ಇಯರ್ನ ಬಿಗಿನಿಂಗಿಗೆ ಎಷ್ಟು ಕೊಡಬೇಕು? 2000 ರುಪೀಸ್ ಪ್ಲಸ್ 600 ರುಪೀಸ್. ಫಸ್ಟ್ ಇಯರಲ್ಲಿ ಎಷ್ಟು ಕೊಡಬೇಕು ನೀವು? 2600 ಕೊಡಬೇಕು. ಸೆಕೆಂಡ್ ಇಯರಲ್ಲಿ 2400 ಕೊಡಬೇಕು. ಥರ್ಡ್ ಇಯರಲ್ಲಿ ಎಷ್ಟಿದೆ ಇಂಟ್ರೆಸ್ಟ್? 2200 ಕೊಡಬೇಕು ಇಂಟ್ರೆಸ್ಟ್. ಓಕೆ, ಸೊ ಇಲ್ಲಿ ಇದು 2000 ಡೈರೆಕ್ಟ್ ಬರೆಯೋದು ಯಾಕೆ ಅಂತಂದರೆ ಒನ್ಸ್ ಅಗೇನ್ ಕ್ಯಾಶ್ ಪ್ರೈಸಿನ ಪೋರ್ಷನ್ ಆಗೋದ್ರಿಂದ ಡೈರೆಕ್ಟಾಗಿ ಬರೀಬೇಕು. ಹೋಪ್ ಯು ಅಂಡರ್ಸ್ಟುಡ್. ಥ್ಯಾಂಕ್ ಯು.